ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರೆಸಿಪಿ ಏನಪ್ಪ ತಂದಿದ್ದೀನಿ ಅಂದರೆ, ನಾನು ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ, ಇವತ್ತು ಹಾಕತ್ತೀನಿ. ನೋಡ್ಬೋದು, ಇವತ್ತಿಂದ ಸ್ಟಾರ್ಟ್ ಮಾಡೀನಿ. ಮತ್ತು ಒಂದಿನ ಗ್ಯಾಪ್ ಆಯ್ತು ಅಂತಾರಂದ್ರೆ ತನುಗಡಬು ಅಂತಾರೆ ಇವಕ್ಕೆ. ನಾ ಚಪಾತಿ ಮಾಡಿ ಈ ಥರ ಲಟ್ಟಿಸ್ಕೊಂಡು ಏನೈತಿ ನಾನು ಕಡುಬು ಮಾಡ್ಕೊತೀನಿ. ಅದ್ರ ಜೊತೆಗೆ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊತೀನಿ. ಯಾವುದಂದ್ರೆ ಹೂರಣ ಕುದಿಸಿ ಅದನ್ನು ಇದ್ರ ಜೊತೆ ಹಚ್ಕೊಂಡು ತಿಂದ್ರೆ ಸ್ವಲ್ಪ ಟೇಸ್ಟಿಯಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ನಮ್ಮ ಕಡೆ ಎಲ್ಲ ಇದು ಜಾಸ್ತಿ ಮಾಡ್ತೀವಿ ನಾವು. ಅದಕ್ಕಾಗಿ ಇದೊಂದು ರೆಸಿಪಿ ನಾನು ನಿಮಗೆ ಹೇಳಬೇಕಂತ ಹೇಳಿ ಮಾಡಿರೋದು. ಏನೈತಪ್ಪ ಅಂದ್ರೆ ಇದ್ರೊಳಗೆ ಹಿಟ್ಟಿನಾಗ ನಾನು ಸ್ವಲ್ಪ ಮೆಣಸಿನಕಾಳು, ಹಿಟ್ಟಿಗೆ ಏನೈತಿ ಸ್ವಲ್ಪ ಮೆಣಸಿನಕಾಳು, ಉಪ್ಪು, ಎಣ್ಣೆ, ಹಾಲು ಹಾಕಿ ಕಲಿಸ್ಕೋಬೇಕು. ಇದನ್ನು ಮಾಡಬೇಕಾದ್ರೆ ಈ ಥರ ಮಾಡ್ಕೋಬೇಕು. ರೆಸಿಪಿ ಸಕ್ಕ ಟೇಸ್ಟಿಯಾಗಿ ಐತಿ. ಹಿಟ್ಟಿನಾಗ ಸ್ವಲ್ಪ ಭಾಳ ತನ ಬಿಟ್ಟಿದ್ರೆ ಈ ಥರ ಹಿಟ್ಟು ಅನ್ಕೊಂಡು ಬಿಡ್ತೈತಿ. ಹಿಟ್ಟಿನಾಗ ಜಾಸ್ತಿ ಉಳ್ಳಿಗೆ ಮಾಡಿ ಇಡಬಾರ್ದಲ್ಲ. ಆದರೂ ನಾನು ಇವತ್ತು ಇಟ್ಟಿದ್ನಿ. ಸ್ವಲ್ಪ ಲೇಟ್ ಆಗ್ತೈತೆ ಅಂತ ಹೇಳಿ ಅರ್ಜೆಂಟ್ ಮಾಡೋಕ್ಕೆ ಹೋಗಿ ಈ ಥರ ಆಗಿಬಿಟ್ಟಿತ್ತು. ಒಂದು ಲಟ್ಟಿಸ್ಕೊಂಡು ತೊಗೊಂಡನಿ, ಒಂದು ಪಾತ್ರೆ ಇಟ್ಕೊಂಡನಿ, ಒಂದು ಚರ್ಗಿ ಆಗುವಷ್ಟು ನೀರು ಹಾಕ್ಕೊಂಡನಿ. ಈ ಥರ ಮಾಡ್ಕೊಂಡು ತಗೊಂಡನಿ. ಒಂದು 4 ಮಾಡಿ ನಾನು ನೋಡ್ಬೋದು. ಇದಕ್ಕೆಲ್ಲ ಎಣ್ಣೆ ಹಚ್ಚಿ ಇಟ್ಕೋಬೇಕು. ಆನಂತರ ಏನೈತಿ ಒಂದೊಂದಾಗಿ ಈ ಥರ ಸೈಡ್ ಎತ್ತಿಟ್ಕೋಬೇಕು. ಈ ಥರ ಹಾಕ್ಕೋಬೇಕು. ಹಾಕೊಂಡ ನಂತರ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಇದು ರೆಡಿ ಆಗಿಬಿಡ್ತೈತಿ. ಭಾಳ ಅರ್ಜೆಂಟ್ದಾಗ ಒಂದು ನಾಷ್ಟ ಆಗಲಿ, ಒಂದು ಊಟಕ್ಕಾಗಲಿ ಇದನ್ನು ಮಾಡಿಬಿಟ್ಟಿದ್ರೆ ಸಖತ್ ಟೇಸ್ಟಿಯಾಗಿ ಇರ್ತೈತಿ. ಜಲ್ದಿನ ರೆಡಿ ಆಗ್ತೈತಿ. ನೋಡ್ಬೋದು, ಈ ಥರ ಹಾಕ್ಕೊಂಡಿದ್ದೀನಿ ನಾನು. ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಕುದಿಸ್ಕೊಂಡ್ಬಿಡೋದು. ಇದಕ್ಕೆ ಇವಾಗ ಏನೈತಿ ಸ್ವೀಟ್ನ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಏನೈತಿ ಹೂರಣ ಅಂತೀವಿ ನಮ್ಮ ಕಡೆ ಎಲ್ಲ, ಉತ್ತರ ಕರ್ನಾಟಕ ಕಡೆ. ಈ ಥರ ಒಂದು ಬ್ಯಾಳಿ ಕುದಿಸ್ಕೊಂಡು ಇದಕ್ಕೆ ಬೆಲ್ಲ ಹಾಕಿ ತಗೊಂಡಿರೋದು. ಇದಕ್ಕೆ ಇವಾಗ ಏನೈತಿ ಇದನ್ನು ರೆಡಿ ಮಾಡ್ಕೋಬೇಕಂದ್ರೆ ಅದ್ರ ಜೊತೆಗೆ ಮಾಡೋಕ್ಕಂದ್ರೆ ಇವಾಗ ಏನೈತಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ತೊಗೊಂಡೇನಿ. ನೋಡ್ಬೋದು, ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಇದನ್ನು ಸ್ವಲ್ಪ ಶುಂಠಿ, ಏಲಕ್ಕಿ ಹಾಕ್ಕೋಬೇಕು. ಇದಕ್ಕೆ ಮೇಲೆ ಏನೈತಿ ನಾನು ಇಲ್ಲಿ ಪಿಸ್ತಾನ ಹಾಕ್ಕೊಂಡೇನಿ. ನೋಡ್ಬೋದು, ಈ ಥರ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಹಾಲಿನ ಜೊತೆ ಎಲ್ಲ. ಇವಾಗ ಏನೈತಿ ನಾನು ಮೇಲ್ಗಡೆ ಪಿಸ್ತಾನು ಹಾಕತ್ತೀನಿ. ಇದು ಏಲಕ್ಕಿ, ಹಸಿ ಶುಂಠಿ ಹಾಕ್ಕೊಂಡಿರೋದು ಇದಕ್ಕೆ ಈ ಥರ ಹಾಕ್ಕೊಂಡು ಬಿಡ್ಬೇಕು. ಮೇಲ್ಗಡೆ ಎಲ್ಲ ನಾನು ಕಟ್ ಮಾಡಿ ಹಾಕ್ಕೊಂಡಿಲ್ಲ, ಜಜ್ಜಿ ಹಾಕ್ಕೊಂಡಿರೋದು. ಚೆನ್ನಾಗೈತಲ್ಲ ಈ ಥರ. ಅದ್ರ ಜೊತೆಗೆ ಟೇಸ್ಟಿಯಾಗಿ ಸೂಪರ್ ಕಾಂಪಿಟೇಷನ್ ಆಗಿರ್ತೈತೆ. ನೋಡ್ಬೋದು, ಇವಾಗ ಏನೈತಿ ಇದು ರೆಡಿ ಮಾಡ್ಕೊಂಬನ್ನಿ. ನೋಡ್ಬೋದು, ಇವಾಗ ಇದ್ರ ಜೊತೆಗೆ ಏನೈತಿ ಇದನ್ನು ನಾನು ರೆಡಿ ಮಾಡ್ಕೊಂಡನಿ. ತೋರಿಸಿದ್ನೆಲ್ಲ ಇದಿಷ್ಟೇ ಇಲ್ಲ. ನಿಮಗೆ ಗೊತ್ತಿದ್ದಂಗೆ ನಾನು ಇವತ್ತು ರೊಟ್ಟಿ ಮಾಡಿಲ್ಲ, ಚಪಾತಿ ಮಾಡೀನಿ. ಹಂಗೆ ಏನೈತಿ ಕರ್ಚಿಕಾಯಿ ಮಾಡೀನಿ. ಅದನ್ನು ಕೂಡ ತೋರಿಸ್ತೀನಿ. ನೋಡ್ಬೋದು, ಈ ಥರ ಐತಿ. ಇದನ್ನೆಲ್ಲ ಯಾವ ಥರ ಅಂದ್ರೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡೇನಿ ನಾನು. ತುಪ್ಪ ಹಾಕ್ಕೋಬೇಕು. ಈ ಥರ ಮೇಲ್ಗಡೆ ಹಾಕ್ಕೊಂಡು ತಿಂದುಬಿಟ್ರೆ ಸಕ್ಕ ಟೇಸ್ಟಿಯಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಹಂಗೆ ಏನೈತಿ ಪೂರ್ತಿ ರೆಸಿಪಿನ ನೋಡಿರಿ. ನೀವು ಮಿಸ್ ಮಾಡ್ದೆ ನೋಡುವಂತ್ರಿ ನೀವೇ ಮುಗಿಯೊಳಗೆ ಯಾವ್ಯಾವ ಥರ ಏನೇನೆಲ್ಲ ಐಟಮ್ ಮಾಡ್ಕೊಂಡೇನಿ ನಾನು ಅಂತ ಅಷ್ಟನ್ನು ತೋರಿಸ್ತನ್ನ ವೇಟ್ ಮಾಡಿ. ಏನೈತಿ ಚಪಾತಿ ಮಾಡೋದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಚಪಾತಿನ ಮಾಡತ್ತಿದ್ನಿ ಇವತ್ತು. ಚಪಾತಿ ಮತ್ತು ಕಡುಬು ಇವೆಲ್ಲನೂ ಮಾಡ್ಕೊಂಡಿದ್ನಿ. ಇವತ್ತು ಅಮಾವಾಸ್ಯೆ ಬೇರೆ ಅಲ್ಲ, ಶ್ರಾವಣ ಸ್ಟಾರ್ಟ್ ಆಯ್ತು ಇವತ್ತಿಂದ. ನಾ ಡೈಲಿ ಶ್ರಾವಣಿಗೆ ದೇವರಿಗೆ ಎಲ್ಲ ಹೋಗ್ತೀನಲ್ಲ, ಆವಾಗ ಏನಾದರೂ ಒಂದು ಸ್ವಲ್ಪ ಎಲ್ಲಾದರೂ ವೀಡಿಯೋ ಮಾಡ್ಕೊಂಡು ಹಾಕಿರ್ತೀನಿ. ಮಿಸ್ ಮಾಡ್ದೆ ನೋಡಿರಿ. ಯಾಕಂದ್ರೆ ಶ್ರಾವಣದಾಗ ದೇವ್ರಿಗೆಲ್ಲ ಮಾಡಬೇಕಂತ. ನೀವು ಕೂಡ ಮಾಡಿರಿ. ಚೆನ್ನಾಗಿ ಒಳ್ಳೆ ಆಶೀರ್ವಾದ ಕೊಡ್ತಾನೆ ಭಗವಂತ ಅಂತ ಹೇಳ್ತಾ ಚಪಾತಿ ಎಲ್ಲ ಈ ಥರ ಲಟ್ಟಿಸ್ಕೋಬೇಕು, ಮಾಡಬೇಕು. ಇನ್ನೂ ಎಷ್ಟೊಂದು ಮಾಡೋದೈತಿ. ಅಮಾವಾಸ್ಯೆ ಅಂದ್ರೆ ನಮ್ಮ ಕಡೆ ಎಲ್ಲ ದೇವ್ರಿಗೆ ಹೋಗೋದ, ಇವೆಲ್ಲ ಅಡುಗೆ ನೈವೇದ್ಯ ಮಾಡೋದ, ಈ ಥರ ಎಲ್ಲ ಮಾಡ್ತೀವಿ ನಾವು. ಪಟ ಮಾಡ್ಕೊಂಡೇನೈತಿ ಅಂಗಡಿಗೆ ಹೋಗ್ಬೇಕು. ಅಂಗಡಿ ಪೂಜೆ ಬೇರೆ ಮಾಡ್ಬೇಕು ಇವತ್ತು.
ಆಗ ಏನೈತಿ ನೋಡ್ಬೋದು ಎಲ್ಲನೂ ತಾಟಿಗೆ ಹಚ್ಕೊಂಡು ಬಂದೇನಿ ನಾನು. ಈ ಥರ ಇತ್ತು. ಕರ್ಚಿಕಾಯಿ ಮಾಡಿದ್ನಿ ಅಂದ್ರೆ ಕಡುಬ. ಮುಂದೆ ಇದು ಕಪ್ ಅವ್ರಿಕಾಳು ಅಂತ ಹೇಳಿ ಬರ್ತೈತಿ, ಅದು ಪಲ್ಯ ಮಾಡಿದ್ನಿ. ಅನ್ನ ಐತಿ, ರೇಷನ್ ಅನ್ನ. ಇದೇನೈತಿ ಕಟ್ಟಿನ ಸಾಂಬಾರು. ಇದು ಕಡುಬ ಮಾಡ್ಕೊಂಡಿನಿ. ಅದ್ರ ಜೊತೆಗೆ ಇದು ಸ್ವೀಟನ್ನು ಮಾಡ್ಕೊಂಡಿದ್ನಿ. ಚಪಾತಿ, ಸಂಡಿಗೆ ಎಲ್ಲ ಥರ ಐಟಮ್ ಇತ್ತು ಇವತ್ತು. ನೀವು ಊಟಕ್ಕೆ ಬನ್ನಿ ಅಂತ ಹೇಳ್ತಾ ಈಗ ಸ್ಟಾಪ್ ಮಾಡ್ತೇನೆ. ನಾನು ದೇವ್ರಿಗೆ ಹೋಗಬೇಕು. ಓಕೆ, ಟೇಕ್ ಕೇರ್. ಮತ್ತೆ ನಾಳೆ ಸಿಗ್ತೀನಿ.